ಸಿನಿ ಜಗತ್ತಿನಲ್ಲಿ ಅದೆಷ್ಟು ಸುದ್ದಿಗಳ ಹವಾ ಇದೆ ಅಂದ್ರೆ ಕೇಳೋದೇ ಒಂದು ಥ್ರಿಲ್. ಒಂದೆಡೆ ಸ್ಟಾರ್ ನಟರ ಸಿನಿಮಾಗಳ ಬಿಡುಗಡೆಯ ಸದ್ದು, ಇನ್ನೊಂದೆಡೆ ಅಭಿಮಾನಿಗಳ ಪಾಲಿನ ಹಬ್ಬ. ಸೊ ಟೈಮ್ ವೇಸ್ಟ್ ಮಾಡದೆ ನೇರವಾಗಿ ಇವತ್ತಿನ ಸಿನಿಮಾ ಅಪ್ಡೇಟ್ಸ್ಗೆ ಹೋಗೋಣ ಬನ್ನಿ. ಮೊದಲಿಗೆ ಪ್ರಭಾಸ್ ಅವರ ಬಗ್ಗೆ ಮಾತಾಡೋಣ. ಪ್ರಭಾಸ್ ಲಿಸ್ಟ್ ನಲ್ಲಿ ಹಲವಾರು ಸಿನಿಮಾಗಳಿದ್ರೂ ಕೂಡ ಅತಿ ಹೆಚ್ಚು ಆಸಕ್ತಿ ತೋರಿಸ್ತಾ ಇರೋದು ಫೌಜಿ ಸಿನಿಮಾದ ಮೇಲೆ. ಹನು ರಘುಪುಡಿ ನಿರ್ದೇಶನದ ಈ ಚಿತ್ರದಲ್ಲಿ ಪ್ರಭಾಸ್ ಸೈನಿಕನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ರಕ್ತ ಸಿಕ್ತ ಲುಕ್ ನಲ್ಲಿ ಪ್ರಭಾಸ್ ಕಾಣಿಸ್ಕೊಂಡಿರೋ ಪೋಸ್ಟರ್ ನೋಡಿದ್ರೆ ಮೈ ರೋಮಾಂಚನ ಆಗುತ್ತೆ. ಈ ಚಿತ್ರದ ಮೇಲೆ ಪ್ರಭಾಸ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರಂತೆ. ಇನ್ನು ತಮಿಳುನಾಡು ಸಿಎಂ ದಳಪತಿ ವಿಜಯ್ ಕೊನೆಯ ಸಿನಿಮಾ ಜನನಾಯಕನ್. ಕಳೆದ 7 ತಿಂಗಳಿಂದ ನಡೆದ ಕಾನೂನು ಹೋರಾಟಗಳು ಮತ್ತು ವಿವಾದಗಳಿಗೆ ಈಗ ಫುಲ್ ಸ್ಟಾಪ್ ಬಿದ್ದಿದೆ. ಕನ್ನಡದ ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣದ ಈ ಸಿನಿಮಾ ಜುಲೈ 23ರಂದು ವಿಶ್ವದಾದ್ಯಂತ ಗ್ರ್ಯಾಂಡ್ ಆಗಿ ತೆರೆ ಕಾಣಲಿದೆ. ಸ್ಯಾಂಡಲ್ವುಡ್ ನಲ್ಲಿ ರಕ್ಷಿತ್ ಶೆಟ್ಟಿ ಅವರ ಮ್ಯಾಜಿಕ್ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಉಳಿದವರು ಕಂಡಂತೆ ಸಿನಿಮಾದ ಮುಂದುವರಿದ ಭಾಗವಾದ ರಿಚರ್ಡ್ ಆಂಟನಿ ಬಗ್ಗೆ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಈ ಸಿನಿಮಾ ಥಿಯೇಟರ್ಗೆ ಬಂದಾಗ ಅದು ನ್ಯೂಕ್ಲಿಯರ್ ಬಾಂಬ್ ತರಹ ಇರುತ್ತಂತೆ. ಶೂಟಿಂಗ್ ಆರಂಭಕ್ಕೆ ಇಡೀ ತಂಡ ರೆಡಿಯಾಗಿದ್ದು ರಿಚಿ ಪಾತ್ರವನ್ನ ಮತ್ತೆ ನಾವೆಲ್ಲ ನೋಡಬಹುದು. ಇನ್ನು ನಮ್ಮ ಸೆಂಚುರಿ ಸ್ಟಾರ್ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರ 64ನೇ ಹುಟ್ಟುಹಬ್ಬದ ಸಂಭ್ರಮ. ಜುಲೈ 12ರಂದು ಅವರು ಹುಟ್ಟುಹಬ್ಬವನ್ನ ಅಭಿಮಾನಿಗಳ ಜೊತೆ ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದಾರೆ. ಬರೀ ಕೇಕ್ ಕಟ್ ಮಾಡೋಕೆ ಸೀಮಿತವಾಗದೆ ಬಡ ರೋಗಿಗಳಿಗೆ ಸಹಾಯವಾಗಲೆಂದು ಶಿವಣ್ಣ ಹೆಲ್ತ್ ಕಾರ್ಡ್ ಘೋಷಿಸುವ ಮೂಲಕ ನಿಜವಾದ ರಿಯಲ್ ಲೈಫ್ ಹೀರೋ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ರಾಜಕೀಯಕ್ಕೆ ಬರುವ ಆಸೆ ಇಲ್ಲ, ಜನಸೇವೆಯೇ ಮುಖ್ಯ ಅಂತ ಶಿವಣ್ಣ ಹೇಳಿರೋದು ಅಭಿಮಾನಿಗಳ ಮನಗೆದ್ದಿದೆ. ಆದರೆ ಈ ಸಂಭ್ರಮದ ನಡುವೆಯೂ ಒಂದು ಬೇಸರದ ಸಂಗತಿ ಇದೆ. ಶಿವರಾಜ್ಕುಮಾರ್ ಅವರು ಜುಲೈ 11ರಂದು ನಮ್ಮನ್ನ ಅಗಲಿದ ಗಾನ ಕೋಗಿಲೆ ಎಸ್ ಜಾನಕಮ್ಮ ಅವರನ್ನ ನೆನಪಿಸಿಕೊಂಡು ಭಾವುಕರಾದರು. ಅಪ್ಪಾಜಿ ಜೊತೆ 100 ಅದ್ಭುತ ಹಾಡುಗಳನ್ನ ಹಾಡಿದ್ದ ಜಾನಕಮ್ಮ ನಮ್ಮ ಕುಟುಂಬದ ಸದಸ್ಯರಂತಿದ್ರು ಎಂದು ಶಿವಣ್ಣ ನೆನೆಸಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದ ಅಜರಾಮರ ಧ್ವನಿಯಾಗಿರುವ ಜಾನಕಮ್ಮನ ಅಗಲಿಕೆ ನಿಜಕ್ಕೂ ಭರಿಸಲಾಗದ ನಷ್ಟ. ಕೊನೆಯದಾಗಿ ದಿಲ್ಜಿತ್ ದೋಸಾಂಜ್ ಅವರ ಸತ್ಲುಜ್ ಸಿನಿಮಾದ ವಿವಾದದ ನಂತರ OTT ಪ್ಲಾಟ್ಫಾರ್ಮ್ಗಳಲ್ಲಿ ಬಿಡುಗಡೆಯಾಗುವ ಸಿನಿಮಾಗಳಿಗೂ ಸೆನ್ಸಾರ್ ಸರ್ಟಿಫಿಕೇಟ್ ಕಡ್ಡಾಯಗೊಳಿಸಲು ಕೇಂದ್ರ ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ. ಇನ್ಮುಂದೆ OTTಯಲ್ಲೂ ಕಂಟೆಂಟ್ ಮೇಲೆ ನಿಯಂತ್ರಣ ಬರೋ ಸಾಧ್ಯತೆ ಇದೆ. ಸೊ ಇದಾಗಿತ್ತು ಇವತ್ತಿನ ಸ್ಯಾಂಡಲ್ವುಡ್ ಅಪ್ಡೇಟ್ಸ್. ನಿಮಗೆ ಯಾವ ಸಿನಿಮಾ ಬಗ್ಗೆ ಹೆಚ್ಚು ಕುತೂಹಲ ಇದೆ? ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಮತ್ತೆ ಸಿಗೋಣ. ಟಿಲ್ ದೆನ್ ಕೀಪ್ ವಾಚಿಂಗ್.